ಕರ್ತನಲ್ಲಿ ಪ್ರಿಯ ಸಭೆಯವರೇ, ಈ ಪರಿಶುದ್ಧ ಭಾನುವಾರದ ಆನ್ಲೈನ್ ಆರಾಧನೆಗೆ ನಿಮ್ಮೆಲ್ಲರಿಗೆ ಕ್ರಿಸ್ತೇಸಿನ ಮೊದಲ ನಾಮದಲ್ಲಿ ಸ್ವಾಗತ ಮಾಡುವವನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ. ಭೂಮಿ ಆಕಾಶಗಳನ್ನುಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. ಪರಿಶುದ್ಧ ಭಾನುವಾರದ ಆನ್ಲೈನ್ ಆರಾಧನೆಗಾಗಿ ಸ್ತೋತ್ರ. ಈ ಆರಾಧನೆಯ ಆದಿಯು ಅಂತ್ಯವು ಮಧ್ಯಸ್ಥನಾಗಿದ್ದು ನಡೆಸಿಕೊಟ್ಟು ಘನಮಾನ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಾವೆಲ್ಲರೂ ಸೇರಿಕೊಂಡು ಸಭಾ ಸಂಗೀತಗಳಲ್ಲಿ 71ನೇ ಸಂಗೀತ, ಸರ್ವ ಕಷ್ಟ ಪರಿಹಾರ ಗೈಯುವಂತ ಕ್ರಿಸ್ತನು ಎಂಬ ಈ ಸಂಗೀತವನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಪ್ರೇಷಿತರ ಬೋಧನೆಯನ್ನು ಎಲ್ಲರೂ ಒಟ್ಟಾಗಿ ಹರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಕಾಲದಲ್ಲಿ ಶ್ರಮೆಪಟ್ಟು ಕ್ರೂಶಿತನಾಗಿ ಸತ್ತು ಹೊಂದಲ್ಪಟ್ಟು ಮೂರನೇ ದಿವಸದಲ್ಲಿ ಸತ್ತೊಳಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು,
ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. ನಿನ್ನ ಕೃಪೆಯಿಂದ ಭಾನುವಾರದ ಆನ್ಲೈನ್ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂಥ ಕೃಪೆ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಅನಂತ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ಸರ್ವಶಕ್ತನಾದಂತಹ ದೇವರು, ಮಹೋನ್ನತನಾಗಿರುವಂತಹ ದೇವರು, ಕರುಣಿಸುವಂತಹ ದೇವರು, ಕಾಪಾಡುವಂತಹ ದೇವರು ನೀನಾಗಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನೀನು ನಮ್ಮೆಲ್ಲರನ್ನು ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾಗಿರುವಂತೆ ಯೇಸು ಕ್ರಿಸ್ತನನ್ನು ಈ ಭೂಲೋಕೆ ಕಳಿಸಿಕೊಡುವುದರ ಮೂಲಕವಾಗಿ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಪ್ರೀತಿಯನ್ನು ನಮ್ಮೆಲ್ಲರಿಗೆ ವ್ಯಕ್ತಪಡಿಸಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಮ್ಮೆಲ್ಲರನ್ನು ನಿನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿ ಈ ಭೂಲೋಕದಲ್ಲಿ ಇಟ್ಟಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಾವೆಲ್ಲರೂ ತಗ್ಗಿಸಿಕೊಂಡವರಾಗಿದ್ದು ಪಾಪಿಗಳು ಎಂದು ನಿನ್ನ ಮುಂದೆ ಒಪ್ಪಿಕೊಳ್ಳುವಂತವರಾಗಿದ್ದೇವೆ. ನಾವು ಪಾಪಿಗಳು, ಅಯೋಗ್ಯರು, ಅಕ್ರಮಗಾರರು, ಕೆಲಸಕ್ಕೆ ಬಾರದವರಾದಾಗ್ಯೂ ನಮ್ಮನ್ನು ಕರುಣಿಸಿ, ಕಟಾಕ್ಷಿ, ಆಶೀರ್ವದಿಸಿ ನಡೆಸುತ್ತಾ ಇದೆ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ನಮ್ಮೆಲ್ಲರ ರಕ್ಷಕನು, ವಿಮೋಚಕನು, ಆಶ್ರಯಗಿರಿಯಾಗಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಮ್ಮ ಕ್ರೈಸ್ಟ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಕಲಬುರಗಿಗಾಗಿ ವಂದಿಸುವಂತವರಾಗಿದ್ದೇವೆ. ನಮ್ಮ ಸಭೆ ಎಲ್ಲ ಒಂದು ಕ್ರೈಸ್ತ ಕುಟುಂಬಗಳನ್ನು, ಗಂಡು ಹೆಣ್ಣು ಮಕ್ಕಳು, ಯೌವನಸ್ಥರು, ಚಿಕ್ಕ ಮಕ್ಕಳೆಲ್ಲರನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಕಷ್ಟ, ತೊಂದರೆ, ಇಕ್ಕಟ್ಟಿನಲ್ಲಿರುವ ಜನರಿಗೆ ಸಹಾಯವನ್ನು ನೀಡು. ಅನಾರೋಗ್ಯದಲ್ಲಿರ್ತಕ್ಕಂಥ ಜನರಿಗೆ ಸ್ವಸ್ಥತೆಯನ್ನು ದಯಪಾಲಿಸು. ನಮ್ಮನ್ನು ನಿನ್ನ ಸೇವೆಗಾಗಿ ಇಟ್ಟಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಸಭೆಯೆಲ್ಲ ಒಂದು ಹಿರಿಯರನ್ನು, ನಾಯಕರನ್ನು, ಸಭಾಪಾಲನಾ ಸಮಿತಿಯ ಸಮ್ಮೇಳನದ ಎಲ್ಲಾ ಸದಸ್ಯರನ್ನು ಆಶೀರ್ವದಿಸು. ಭಕ್ತಿ, ನಂಬಿಕೆ, ವಿಶ್ವಾಸದಿಂದ ನಿನಗೆ ಮೆಚ್ಚುಗೆಯಾಗಿರುವಂತಹ ಸೇವೆಯನ್ನು ಸಲ್ಲಿಸಲು ಸಹಾಯವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಾವೆಲ್ಲ ಕರ್ತನೆ, ನೀನು ನಮ್ಮನ್ನು ಆರಿಸಿಕೊಂಡು ನಿನ್ನ ಸೇವೆಗಾಗಿ, ನಿನ್ನ ಸಭೆಯ ಅಭಿವೃದ್ಧಿಗಾಗಿ ಉಪಯೋಗಿಸ್ತಾ ಇದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೆ, ನಮ್ಮ ಒಂದು ಸಭೆ ಎಲ್ಲಾ ಚಟುವಟಿಕೆಗಳಿಗಾಗಿಯೂ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನೀನೇ ನಮ್ಮ ಒಂದು ಭಾನುವಾರ ಸತ್ಯವೇದ ಪಾಠಶಾಲೆಯನ್ನು, ಯೌವನಸ್ಥರ ಕೂಟವನ್ನು, ಮಹಿಳೆಯರ ಕೂಟವನ್ನು ನೀನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಇವರು ಪ್ರತಿ ಸಾರಿ ಕೂಡಿ ಬಂದಿರುವಾಗ ಅವರ ಜೊತೆಗಾರ ಸಂಘಟನೆಯಾಗಿ ನಡೆಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಕರ್ತನೆ, ನೀನು ಅವರೆಲ್ಲರಿಗೆ ಬೇಕಾಗಿರುವಂತಹ ಮಾರ್ಗದರ್ಶನ, ಸಹಾಯ, ಕೃಪೆ, ಆಶೀರ್ವಾದ, ಶಾಂತಿ, ಸಮಾಧಾನ ನೀಡಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನೀನು ನಿನ್ನೆದಾಗಿ ಇವತ್ತು ನಿರಂತರ ಯುಗದ ಸಮಾಪ್ತಿಗೆ ಎಲ್ಲಾ ದಿವಸ ನಮ್ಮ ಸಂಗಡ ಇರುವಾತನಾಗಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೆ, ನಮ್ಮೆಲ್ಲರನ್ನು ನಿನ್ನ ಪ್ರೀತಿಯ ಪರಾಂಬರಿಕೆಯಲ್ಲಿ ನಡೆಸುತ್ತಾ ಇದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಎಲ್ಲ ಒಂದು ಸಭಾ ಸೇವಕರುಗಳನ್ನು, ಅವರ ಕುಟುಂಬ ಮಕ್ಕಳನ್ನು ಮಾಡುವಂತಹ ಸೇವೆಯನ್ನು ಆಶೀರ್ವದಿಸು ಎಂದು ನಿನ್ನಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತೇವೆ. ಸಭಾ ಪಾಲುಗಾರಗಳಂತ ನಮ್ಮೆಲ್ಲರನ್ನು ಕೂಡ ನಿನ್ನ ಕೈಗೆ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ನಿನ್ನ ಆತ್ಮನ ಮೂಲಕವಾಗಿ ಅಭಿಷೇಕಿಸಿ ನಿನ್ನ ಆಶೀರ್ವಾದ, ಜ್ಞಾನ, ವಿವೇಕ, ಕೃಪೆಯನ್ನು ನೀಡು. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನಮ್ಮ ಇಡೀ ಕಲಬುರಗಿ ಜಿಲ್ಲೆಯನ್ನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುವಂತವರಾಗಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಸೇವೆ ಮಾಡುವಂತ ಎಲ್ಲಾ ಸಭಾ ಪಾಲಕರುಗಳನ್ನು, ಅವರೆಲ್ಲ ಕುಟುಂಬ ಮಕ್ಕಳನ್ನು, ಸಭೆಗಳನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಕರ್ತನೆ, ಎಲ್ಲರನ್ನು ಭಕ್ತಿಯ ಮಾರ್ಗದಲ್ಲಿ ನಡೆಸು.
ಎಲ್ಲರ ಸೇವೆಯನ್ನು ನೀನು ಆಶೀರ್ವದಿಸು, ಅವರೆಲ್ಲರ ಒಂದು ಅವಶ್ಯಕತೆಗಳನ್ನು ಪೂರೈಸು ಎಂದು ಕೇಳಿಕೊಳ್ಳುತ್ತೇವೆ. ನಮ್ಮ ವಿದ್ಯಾಸಂಸ್ಥೆಗಳ ವಸತಿ ಗೃಹಗಳ ಸೇವೆಯನ್ನು ಕೂಡ ನಿನ್ನ ಕೈಗೆ ಒಪ್ಪಿಸಿಕೊಡುವಂಥವರಾಗಿದ್ದೇವೆ. ಇವುಗಳೆಲ್ಲವುಗಳನ್ನು ಆಶೀರ್ವದಿಸು. ಅವುಗಳ ಮೂಲಕವಾಗಿ ನೀನು ಘನ ಮಾನ ಮಹಿಮೆಯನ್ನು ಹೊಂದಿಕೋ ಕರ್ತನೆ. ಬಲಹೀನತೆಗಳ ಮಧ್ಯದಲ್ಲಿಯೂ ಅನಾನುಕೂಲತೆಗಳ ಮಧ್ಯದಲ್ಲಿಯೂ ನಮ್ಮ ಈ ಸಂಸ್ಥೆಗಳನ್ನು ಆಶೀರ್ವದಿಸಿ ನಡೆಸುತ್ತಾ ಇದ್ದದಕ್ಕಾಗಿ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಇದರ ಮೂಲಕವಾಗಿ ಸೇವೆ ಮಾಡುವಂಥ ಎಲ್ಲ ನಿನ್ನ ಭಕ್ತಾದಿಗಳನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಯಾವ ಒಂದು ಉದ್ದೇಶದಿಂದ ಸಂಸ್ಥೆಗಳ ಸೇವೆಯು ಪ್ರಾರಂಭವಾಗಿದೆಯೋ ಅದು ಮುಂದುವರಿಸಲ್ಪಡುವಂತೆ ಕೃಪೆ ನೀಡಬೇಕಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ನಿನ್ನ ಸೇವೆಗೋಸ್ಕರ ನಮ್ಮೆಲ್ಲರನ್ನು ಕರುಣಿಸಿ ಕಟಾಕ್ಷಿ ಆಶೀರ್ವದಿಸುತ್ತಾ ಇದ್ದೀವಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ನಲ್ಲಿರುವಂಥ ಎಲ್ಲ ಒಂದು ಜಿಲ್ಲೆಗಳನ್ನು ಆಶೀರ್ವದಿಸು. ಎಲ್ಲ ಜಿಲ್ಲಾ ಮೇಲ್ವಿಚಾರಕರನ್ನು, ಕುಟುಂಬ ಮಕ್ಕಳನ್ನು ಆಶೀರ್ವದಿಸು ಎಂದು ಪ್ರಾರ್ಥಿಸುವಂಥವರಾಗಿದ್ದೇವೆ. ಎಲ್ಲ ಡಿಕನೆಸ್ಗಳಿಗಾಗಿಯೂ ಎಲ್ಲ ಸಭಾಪಾಲಕರುಗಳಿಗಾಗಿಯೂ ಕೊಂಡಾಡುತ್ತೇವೆ. ಅವರೆಲ್ಲರನ್ನು ಆಶೀರ್ವದಿಸು. ನಿನ್ನ ಸೇವೆಗಾಗಿ ಉಪಯೋಗಿಸಬೇಕಾಗಿ ಪ್ರಾರ್ಥಿಸುವಂಥವರಾಗಿದೆ. ವಿಶೇಷವಾಗಿ ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ನ ಬಿಷಪ್ರಾಗಿದ್ದ ಬಿಷಪ್ ಎನ್.ಎಲ್. ಕರ್ಕರೆ ಅವರಿಗಾಗಿ, ಮೇಡಮ್ ಕಮಲ್ ಕರ್ಕರೆ ಅವರಿಗಾಗಿಯೂ ವಂದಿಸುವಂಥವರಾಗಿದ್ದೇವೆ. ಅವರ ಅತ್ಯುತ್ತಮವಾಗಿರುವಂಥ ಸೇವೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅವರಿಗೆ ಒಳ್ಳೆಯ ಆರೋಗ್ಯ, ಜ್ಞಾನ, ವಿವೇಕ, ಧೈರ್ಯ, ಬಲವನ್ನು ಕೊಟ್ಟು ಆಶೀರ್ವದಿಸು. ಅವರ ನಾಯಕತ್ವದಲ್ಲಿ ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ನ ಸಭೆಗಳ ಸೇವೆಯು, ಸಂಸ್ಥೆಗಳ ಸೇವೆಯನ್ನು ನೀನು ಬಲಪಡಿಸು, ಉನ್ನತ ಸ್ಥಿತಿಗೇರಿಸು, ಆಶೀರ್ವದಿಸು. ಇಡೀ ಭಾರತೀಯ ಮೆಥಡಿಸ್ಟ್ ಸಭೆಗಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಜಾನ್ ವೆಸ್ಲಿ ಅವರಿಂದ ಪ್ರಾರಂಭ ಮಾಡಿರುವಂತಹ ಮೆಥಡಿಸ್ಟ್ ಸಭೆಯ ಸೇವೆಯನ್ನು ಆಶೀರ್ವದಿಸಿ ನಿನ್ನ ಒಂದು ಸೇವೆಗಾಗಿ ಉಪಯೋಗಿಸ್ತಾ ಇದ್ದಿ. ಇಂದಿಗೂ ಕೂಡ ಸುವಾರ್ತೆಯ ಸಭೆಗಳಾಗಿ ನಿಲ್ಲುವಂತೆ ಕೃಪೆ ಅನುಗ್ರಹಿಸುತ್ತಾ ಇದೆ. ಅದಕ್ಕಾಗಿ ಸ್ತೋತ್ರ. ಹೌದು, ನಾಶನ ಮಾರ್ಗದಲ್ಲಿರುವಂತಹ ಜನರಿಗೆ ರಕ್ಷಣೆಯ ಪ್ರೀತಿಯ ವಾಕ್ಯ ಹಂಚಲ್ಪಡುವಲ್ಲಿ ನಿನ್ನ ಸೇವಕರನ್ನು ಆಶೀರ್ವದಿಸು, ಉಪಯೋಗಿಸು ಎಂದು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ನಿನ್ನ ಒಬ್ಬನೇ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಭೂಲೋಕ ಕಳಿಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಒಂದು ಗಳಿಗೆಯಲ್ಲಿ ಕೇವಲ ಮೆಥಡಿಸ್ಟ್ ಸಭೆಗಳಿಗಾಗಿ ಮಾತ್ರವಲ್ಲದೆ ಬೇರೆ ಬೇರೆ ಸಭೆಗಳಿಗಾಗಿಯೂ, ಸಂಘ ಸಂಸ್ಥೆಗಳಿಗಾಗಿಯೂ, ಅವುಗಳ ಮೂಲಕವಾಗಿ ನಡೆಸಲ್ಪಡುತ್ತಾ ಇರುವಂಥ ಸೇವೆಗಾಗಿ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಅವರೆಲ್ಲರಿಗೆ ಸಹಾಯವನ್ನು ನೀಡು, ಅವರೆಲ್ಲರಿಗೆ ಆರೋಗ್ಯವನ್ನು ದಯಪಾಲಿಸು. ಕರ್ತನೆ, ಪ್ರತಿಯೊಬ್ಬೊಬ್ಬರು ನೀನು ತಿರುಗಿ ಎರಡನೇ ಸಾರಿ ಲೋಕಕ್ಕೆ ಬರುವಷ್ಟರೊಳಗಾಗಿ ವಾಕ್ಯವು ಕೇಳುವಂತೆ ಸಹಾಯಿಸು. ನಿನ್ನ ಕಡೆಗೆ ತಿರುಗಿಕೊಳ್ಳುವಂಥ ಅವಕಾಶವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ನೀನು ನಮ್ಮೆಲ್ಲರನ್ನು ಪ್ರೀತಿ ಮಾಡಿ ಕರುಣಿಸಿ ಕಟಾಕ್ಷಿ ನಡೆಸುತ್ತಾ ಇದ್ದ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಕರ್ತನೆ, ವಿವಿಧ ಕಾರಣಗಳಿಂದ ಚಿಂತೆಯಲ್ಲಿ, ದುಃಖದಲ್ಲಿ, ಕಷ್ಟದಲ್ಲಿ ಇರುವಂಥ ನೊಂದ ಹೃದಯಗಳಿಗಾಗಿ ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ನೀನು ನಮ್ಮೆಲ್ಲರ ಜೀವಿತದಲ್ಲಿ ಬಂದು ಶಾಂತಿ ಸಮಾಧಾನವನ್ನು ಅನುಗ್ರಹಿಸು ಎಂದು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಶಾಂತಿಯ ರಾಜ್ಯನು ನೀನಾಗಿದ್ದಿ, ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಸಮಾಧಾನದ ಪ್ರಭು ನೀನಾಗಿದ್ದು ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವಾತನಾಗಿದ್ದಿ, ಅದಕ್ಕಾಗಿ ಕೊಂಡಾಡುವಂಥವರಾಗಿದ್ದೇವೆ. ಕಾಯಿಲೆಯಲ್ಲಿರ್ತಕ್ಕಂಥ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಗುಣಪಡಿಸುವಂತಹ ದೇವರು, ಆರೋಗ್ಯದಾಯಕರು ನೀನಾಗಿದ್ದಿ, ನೀನು ಸರ್ವಶಕ್ತನಾಗಿದ್ದಿ, ನಿನಗೆಲ್ಲವೂ ಸಾಧ್ಯವಾಗಿದೆ. ಕರ್ತನೆ, ಅನಾರೋಗ್ಯದಿಂದ ಹಾಸಿಗೆ ಮೇಲೆ ನರಳುತ್ತಾ ಇರುವಂತಹ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಮುಟ್ಟು ಗುಣಪಡಿಸು, ಆಶೀರ್ವದಿಸು. ಅವರು ಸಂತೋಷದಿಂದ ನಿನಗೆ ಸ್ತೋತ್ರ ಸಲ್ಲಿಸುವಂತೆ ಸಹಾಯವನ್ನು ನೀಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅದು ವಿಶೇಷವಾಗಿ ಕೊರೋನಾ ವೈರಸ್ನಿಂದ ಕಾಯಿಲೆಗೆ ಒಳಗಾಗುತ್ತಾ ಇರುವಂತಹ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಕರ್ತನೆ, ನರ್ಸ್ಗಳು, ವೈದ್ಯರು, ವೈದ್ಯಕೀಯ ಇಲಾಖೆ ಮಾಡುತ್ತಿರುವಂಥ ಅತ್ಯುತ್ತಮವಾಗಿರುವಂಥ ಸೇವೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರತಿಯೊಂದೊಂದು ಗಳಿಗೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ತೆಗೆದುಕೊಳ್ಳುತ್ತಾ ಇರುವಂಥ ನಿರ್ಧಾರಗಳಿಗಾಗಿ, ಅವರು ನೀಡುತ್ತಾ ಇರುವಂಥ ಮಾರ್ಗದರ್ಶನಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಎಲ್ಲ ಸರ್ಕಾರವನ್ನು, ನಾಯಕರುಗಳನ್ನು, ಅಧಿಕಾರಿಗಳನ್ನು ಆಶೀರ್ವದಿಸು.
ಜ್ಞಾನ ವಿವೇಕದಿಂದ ತುಂಬಿಸು. ಅವರೆಲ್ಲರನ್ನು ನಿನ್ನ ಸೇವೆಗಾಗಿ ಉಪಯೋಗಿಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಹೌದು ಕರ್ತನೆ, ಭಾರತ ದೇಶದಲ್ಲಿ ಸ್ವತಂತ್ರ ಪ್ರಜೆಗಳಾಗಿದ್ದು ನಾವೆಲ್ಲರೂ ಜೀವಿಸುವಂತ ಕೃಪೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ವಿಭಿನ್ನತೆಯ ಮಧ್ಯದಲ್ಲಿ ನಾವು ಒಂದಾಗಿದ್ದು ಸಹೋದರ ಸಹೋದರಿಯರ ಹಾಗೆ ಜೀವಿಸಲು ಕೃಪೆ ನೀಡಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ವಿವಿಧ ಕಾರಣಗಳಿಂದ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಜನರಿಗಾಗಿ, ದಿಕ್ಕಿಲ್ಲದವರಿಗಾಗಿ, ವಿಧವೆಯರಿಗೋಸ್ಕರ, ನಿರ್ಗತಿಕರಿಗಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಅವರಿಗೆ ಸಹಾಯ ನೀಡುವಂತಹ ದೇವರು ಅನೇಕ ಹಸ್ತಗಳು ಚಾಚಲ್ಪಟ್ಟು ಮುಂದೆ ಬಂದು ಸಹಾಯ ಮಾಡುತ್ತಾ ಇರುವಂತಹ ಒಂದು ಜನರನ್ನೂ ಕೂಡ ನೀನು ಆಶೀರ್ವದಿಸು. ನಿನ್ನಿಂದ ಸಹಾಯವನ್ನು ಪಡೆದು ನಿನಗೆ ಸ್ತೋತ್ರ ಸಲ್ಲಿಸುವಂತೆ ಕೃಪೆ ನೀಡಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಕರ್ತನೆ, ಈ ದಿವಸಗಳಲ್ಲಿ ನಮ್ಮೆಲ್ಲರನ್ನು ಆನ್ಲೈನ್ ಆರಾಧನೆಯಲ್ಲಿ ನಡೆಸುತ್ತಾ ಇದೆ, ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನದ ಭಾನುವಾರದ ಆನ್ಲೈನ್ ಆರಾಧನೆಯಲ್ಲಿ ನಮ್ಮ ಜೊತೆಗಾರ ಸಂಗಡಿಗಾಗಿ ನಡೆಸುತ್ತಾ ಇದೆ ಅಂತೇಳಿ ನಂಬಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಾವು ಪ್ರಾರ್ಥನೆ ಮಾಡುವಾಗ, ಸ್ತುತಿಸುವಾಗ, ಕೊಂಡಾಡುವಾಗ, ನಿನ್ನ ವಾಕ್ಯ ಓದುವಾಗ, ಧ್ಯಾನ ಮಾಡುವಾಗ ನೀನು ನಮ್ಮ ಜೊತೆಗಾರ ಸಂಗಡಿಗಾಗಿ ನಡೆಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನಿನ್ನ ವಾಕ್ಯವು ಕೂಡ ಹಂಚಲ್ಪಡುವಂತಹ ಸಂದರ್ಭದಲ್ಲಿ ನಿನ್ನ ಸೇವಕರನ್ನು ನಿನ್ನ ಆತ್ಮನ ಮೂಲಕವಾಗಿ ಅಭಿಷೇಕಿಸಿ ಅವರ ಮೂಲಕವಾಗಿ ನೀನು ಮಾತನಾಡಿ ನಮ್ಮೆಲ್ಲರಿಗೆ ಬೇಕಾಗಿರುವಂತ ಆತ್ಮಿಕ ಆಹಾರವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಆನ್ಲೈನ್ ಕರ್ತನ ಪವಿತ್ರ ಭೋಜನ ಸಂಸ್ಕಾರದಲ್ಲಿಯೂ ಕೂಡ ನಾವು ಪಾಲ್ಗೊಳ್ಳಲಿಕ್ಕಿರುವಾಗ ತಗ್ಗಿಸಿಕೊಂಡು ನಿನ್ನ ಎದುರುಗಡೆಯಲ್ಲಿ ಪಾಪಿಗಳು ಎಂದು ಒಪ್ಪಿಕೊಳ್ಳುತ್ತೇವೆ. ನಿನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆ ನಮ್ಮ ಜೀವಿತದಲ್ಲಿ ನೀನು ನಿನ್ನ ಕೃಪೆಯನ್ನು ನೀಡಬೇಕಾಗಿ, ನಿನ್ನ ಮಕ್ಕಳಾಗಿ ನಿನ್ನ ಮಹಿಮೆಗೋಸ್ಕರ ಜೀವಿಸು ನಮ್ಮೆಲ್ಲರನ್ನು ಆತ್ಮಿಕ ರೀತಿಯಿಂದ ನವೀಕರಿಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ರೊಟ್ಟಿ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಾಗ ನಿನ್ನ ದೇಹ ರಕ್ತಗಳಲ್ಲಿ ಪಾಲುಗಾರರಾಗುವಂತೆ ನಿನ್ನ ಆಶೀರ್ವಾದವನ್ನು ದಯಪಾಲಿಸಿ ಘನ ಮಾನ ಮಹಿಮೆ ಹೊಂದಿಕೊಳ್ಳಬೇಕಾಗಿ ನನ್ನೆಲ್ಲ ಯಾರಾದರೂ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾರೆ. ಪ್ರಾರ್ಥನೆ ವಿಜ್ಞಾಪನೆ ನಮ್ಮ ರಕ್ಷಕರು ಒಡೆನ ಅಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇಲೆ. ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಪ್ರಕಾರ ಭೂಲೋಕ ನೆರವೇರಲಿ. ನಮ್ಮ ಆನಂದ ಆಹಾರ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವೇ ಸ್ವಾಮಿ. ಆಮೇನ್. ಈ ಪರಿಶುದ್ಧ ಭಾನುವಾರದ ಆನ್ಲೈನ್ ಆರಾಧನೆಯಲ್ಲಿ ವೇದ ಪಾರಾಯಣಕ್ಕೋಸ್ಕರ ಆರಿಸಿಕೊಂಡಂತಹ ವೇದ ಭಾಗವು ಹೊಸ ಒಡಂಬಡಿಕೆಯಿಂದ ಶ್ರೀ ಯೋಹಾನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ ವಚನಗಳು 11ರಿಂದ 16ರವರೆಗೆ. Today's scripture portion is taken from the Gospel according to St. John chapter 15 verses beginning from 11 to 16. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡೋ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವಂಥವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುವಂತಹದ್ದೇ. ದೇವರು ಈ ವಾಕ್ಯಗಳನ್ನು ಆತ್ಮೀಯ ಮೇಲಿಗಾಗಿ ಆಶೀರ್ವದಿಸಲಿ. ಆಮೇಲೆ ನಾವೆಲ್ಲರೂ ಸೇರಿಕೊಂಡು ಸಭಾ ಕೀರ್ತನೆಗಳಲ್ಲಿ 37ನೇ ಕೀರ್ತನೆ, ನನ್ನಾತ್ಮದಾತ್ಮನು ನೀನೇ ಯೇಸು ನೀನೇ ಎಂಬ ಕೀರ್ತನೆಯನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ.
ಆರಾಧನೆಗೆ ಯೋಗ್ಯ ನೀನೇ, ನಿನ್ನ ಸ್ತುತಿಸಿ ಆರಾಧಿಸುವೆ. ಆರಾಧನೆಗೆ ಯೋಗ್ಯ ನೀನೇ, ನಿನ್ನ ಸ್ತುತಿಸಿ ಆರಾಧಿಸುವೆ. ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧನು, ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧನು. ನನ್ನನ್ನು ಪ್ರೀತಿಸುವತ ನೀನಲ್ಲವೇ, ನನ್ನಯ ಆರಾಧನೆ ನಿಮಗೆ ತಾನೇ. ನನ್ನನ್ನು ಪ್ರೀತಿಸುವತ ನೀನಲ್ಲವೇ, ನನ್ನಯ ಆರಾಧನೆ ನಿಮಗೆ ತಾನೇ. ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧನು, ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧನು. ನನ್ನನ್ನು ನಡೆಸುವಾತ ನೀನಲ್ಲವೇ, ನನ್ನಯ ಆರಾಧನೆ ನಿಮಗೆ ತಾನೇ. ನನ್ನನ್ನು ನಡೆಸುವಾತ ನೀನಲ್ಲವೇ, ನನ್ನಯ ಆರಾಧನೆ ನಿಮಗೆ ತಾನೇ. ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧನು, ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧನು. ಆರಾಧನೆಗೆ ಯೋಗ್ಯ ನೀನೇ, ನಿನ್ನ ಸ್ತುತಿಸಿ ಆರಾಧಿಸುವೆ. ಆರಾಧನೆಗೆ ಯೋಗ್ಯ ನೀನೇ, ನಿನ್ನ ಸ್ತುತಿಸಿ ಆರಾಧಿಸುವೆ. ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧನು, ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧನು. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ.
ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ರೂವಾ ನನ್ನ ಒಳ್ಳೆಯ ಕುರುಬನೇ, ಯೆಹೋವಾ ರೂವಾ ನನ್ನ ಒಳ್ಳೆಯ ಕುರುಬನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಯೋಹಾನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ ವಚನ 13. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಗ್ರೇಟರ್ ಲವ್ ಹ್ಯಾಸ್ ನೋ ಒನ್ than this, that someone lay down his life for his friends. John 15:13. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. ನಿನ್ನ ಕೃಪೆಯಿಂದ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತ ಆಶೀರ್ವಾದ ನಮಗೆ ದಯಪಾಲಿಸಿದ್ದಕ್ಕಾಗಿ ಮನಪೂರ್ವಕವಾಗಿ ವಂದಿಸುವಂತವರಾಗಿದ್ದೇವೆ. ಈ ಗಳಿಗೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗಿದ್ದು ಆಶೀರ್ವದಿಸು. ಘನ ಮಾನ ಮಹಿಮೆ ನೀನು ಹೊಂದಿಕೋ ಕರ್ತನೆ. ಮಾತನಾಡ್ತಕ್ಕಂಥವನು ನಾನಾಗಿರದೆ ನನ್ನ ಮೂಲಕವಾಗಿ ನೀನೇ ಮಾತಾಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ತಂದೆಯೇ, ಆಮೇನ್. First Sunday of August is celebrated as a friendship day in India, but many parts of the world it is celebrated on July 30th. ನಮ್ಮ ಭಾರತ ದೇಶದಲ್ಲಿ ಆಗಸ್ಟ್ ಮೊದಲನೇ ಭಾನುವಾರ ಗೆಳೆತನದ ಅಥವಾ ಸ್ನೇಹದ ಭಾನುವಾರವೆಂದು ಆಚರಿಸಲಾಗುವಂಥದ್ದಾಗಿದೆ. On Monday, 27th July 2020, French ambassador in Delhi handed over several medical kits and advanced equipment to Indian Red Cross Society for distribution in Indian hospitals. ಸೋಮವಾರ ಜುಲೈ 27ನೇ ತಾರೀಕು 2020ರಂದು ಫ್ರೆಂಚ್ ದೇಶದ ರಾಯಭಾರಿಯವರು ದೆಹಲಿಯಲ್ಲಿ ಅನೇಕ ಮೆಡಿಕಲ್ ಕಿಟ್ಗಳನ್ನು ಮಾತ್ರವಲ್ಲದೆ ಅಡ್ವಾನ್ಸ್ ಇಕ್ವಿಪ್ಮೆಂಟ್ಗಳನ್ನು ಭಾರತದ ರೆಡ್ ಕ್ರಾಸ್ ಸೊಸೈಟಿಗೆ ಆಸ್ಪತ್ರೆಗಳ ಮಧ್ಯದಲ್ಲಿ ವಿತರಣೆ ಮಾಡುವುದಕ್ಕೋಸ್ಕರ ಕೊಟ್ಟಿರುವಂತವರಾಗಿದ್ದಾರೆ. ಜುಲೈ 28, 2020 ದೂರದರ್ಶನ ವರದಿಯ ಮೇರೆಗೆ ಫ್ರೆಂಚ್ ಕಂಪನಿಗಳು ಸುಮಾರು 48 ಕೋಟಿ ನ್ಯಾಷನಲ್ ರಿಲೀಫ್ ಫಂಡ್ಗೆ ಮಾತ್ರವಲ್ಲದೆ PM ಕೇರ್ಸ್ ಫಂಡ್ಗೆ ದೇಣಿಗೆಯಾಗಿ ಕೊಟ್ಟಿರುವಂತದ್ದಾಗಿದೆ. ದಿಸ್ ಕುಡ್ ಬಿ ಕಾಲ್ಡ್ ಅ ಫ್ರೆಂಡ್ಶಿಪ್ ಬಿಟ್ವೀನ್ ಟೂ ಕಂಟ್ರೀಸ್. ಇದು ಎರಡೂ ದೇಶದ ಮಧ್ಯದಲ್ಲಿರುವಂತಹ ಸ್ನೇಹವನ್ನು ತೋರಿಸಿ ಕೊಡುವಂಥದ್ದಾಗಿದೆ. ಈ ದಿನ ನಾವೆಲ್ಲರೂ ಸ್ನೇಹ ಎನ್ನುವಂಥ ವಿಷಯದ ಮೇಲೆ ಧ್ಯಾನ ಮಾಡೋಣ. ಲೆಟ್ us meditate upon a topic of friendship based on John 15:13.
ಯೋಹಾನ 15:13 ವಚನದ ಆಧಾರದ ಮೇಲೆ ಸ್ನೇಹ ಎನ್ನುವಂತ ವಿಷಯದ ಮೇಲೆ ಧ್ಯಾನ ಮಾಡೋಣ. ಗ್ರೇಟರ್ ಲವ್ ಹ್ಯಾಸ್ ನೋ ಒನ್ ದೆನ್ ದಿಸ್, ದಟ್ ಸಮ್ವನ್ ಲೇ ಡೌನ್ ಹಿಸ್ ಲೈಫ್ ಫಾರ್ ಹಿಸ್ ಫ್ರೆಂಡ್ಸ್. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಯೇಸು ಕ್ರಿಸ್ತನು ಈ ಗಳಿಗೆಯಲ್ಲಿ ಮಾತನಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಶಿಷ್ಯರ ಜೊತೆಯಲ್ಲಿ ಮಾತನಾಡುವಂತವನಾಗಿದ್ದಾನೆ. These are the last words that Jesus Christ spoke with his disciples, that he was talking here about friendship. ಇಲ್ಲಿ ಆತನು ತನ್ನ ಶಿಷ್ಯರ ಜೊತೆಯಲ್ಲಿ ಕಡೆ ಮಾತುಗಳನ್ನಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಸ್ನೇಹದ ವಿಷಯದಲ್ಲಿ ಮಾತನಾಡುತ್ತಾ ಇರುವಂತದ್ದನ್ನು ನಾವು ನೋಡುವಂತವರಾಗಿದೆ. ಯೇಸು ಕ್ರಿಸ್ತನು ಕೊಡುವಂತ ಆಜ್ಞೆ ಇಲ್ಲಿ ನಾವು ನೋಡುತ್ತೇವೆ. 12ನೇ ವಚನದಲ್ಲಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. Jesus is saying, love one another. This was the commandment that Jesus Christ gave to his disciples. If you obey these commandments, you are my friends. That's what Jesus Christ tells in verse 14. 14ನೇ ವಚನದಲ್ಲಿ ಆತನು ಹೇಳುವಂತಂದ್ರೆ, ನೀವು ಈ ಆಜ್ಞೆಗಳನ್ನು ಅನುಸರಿಸುವುದಾದರೆ ನನ್ನ ಸ್ನೇಹಿತರು ಅಂತೇಳಿ ಹೇಳುತ್ತಾ ಇರುವಂತದ್ದನ್ನು ನಾವು ನೋಡುವಂತವರದೇ. Further he talks about friendship. He is saying over here that the Lord would declare his friends everything that he heard from his father. ಇಲ್ಲಿ ಯಜಮಾನನು ತನ್ನ ತಂದೆಯಿಂದ ಕೇಳಿರುವಂತದ್ದನ್ನೆಲ್ಲ ತನ್ನ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂತವನಾಗಿದ್ದಾನೆ. ಆದರೆ ಅದನ್ನೇ ತನ್ನ ಆಳುಗಳ ಜೊತೆಯಲ್ಲಿ ಆತನು ಹಂಚಿಕೊಳ್ಳುವುದಿಲ್ಲ ಅಂತೇಳಿ ಸ್ಪಷ್ಟಪಡಿಸುತ್ತಾ ಇರುವಂತದ್ದನ್ನು ನಾವು ನೋಡುತ್ತೇವೆ. The same thing the Lord is not going to reveal to his servants. When Jesus Christ is revealing, when Jesus Christ is sharing, that is the reason he is calling his disciples as friends. ಆದ್ದರಿಂದಲೇ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಸ್ನೇಹಿತರು ಎಂದು ಕರೆಯುತ್ತಾ ಇರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಸಂಬೋಧಿಸುವಂತಹ ಸಂದರ್ಭದಲ್ಲಿ ನೀವು ನನ್ನ ಸ್ನೇಹಿತರು ಅಂತೇಳಿ ಹೇಳುತ್ತಾ ಇರುವಂತದ್ದನ್ನು ನೋಡುತ್ತೇವೆ. When Jesus Christ was addressing his disciples, he is saying that you are my friends. Today we are meditating upon friendship. ಇವತ್ತು ನಾವು ಸ್ನೇಹದ ವಿಷಯದ ಮೇಲೆ ಧ್ಯಾನ ಮಾಡುತ್ತಾ ಇದ್ದೇವೆ. ಸ್ನೇಹದ ವಿಷಯದಲ್ಲಿ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ 3 ವಿಷಯಗಳನ್ನು ಧ್ಯಾನ ಮಾಡೋಣ. ಮೊದಲಿಗೆ ಸ್ನೇಹ ಅಂದರೆ ಏನು, ಎರಡನೇದಾಗಿ ಸ್ನೇಹದ ಉದಾಹರಣೆಗಳು, ಮೂರನೇದಾಗಿ ಸ್ನೇಹದ ಪರಿಣಾಮಗಳು. As we meditate upon friendship, let us look at 3 things. What is friendship firstly, and secondly examples of friendship, thirdly and lastly the result of friendship. Firstly, let us look at the meaning of friendship. What is a friendship? ಸ್ನೇಹ ಅಂದರೆ ಏನು ಅಂತೇಳಿ ಮೊದಲನೇದಾಗಿ ನಾವು ನೋಡೋಣ. ಅದಕ್ಕೆ ಹಲವು ಅರ್ಥಗಳು ನಾವು ದೇವರ ವಾಕ್ಯದಿಂದ ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. When we try to understand the meaning of friendship, let us look at some of the scripture verses that makes us very clear the definition of friendship. Firstly, sticking closer than brother is friendship. ಹತ್ತಿರ ಹೊಂದಿಕೊಳ್ಳುವಂಥದ್ದು ಸ್ನೇಹ ಎಂದು ನಾವು ನೋಡುತ್ತೇವೆ. Proverbs chapter 18 verse 24 says, a man of many companions may come to ruin, but there is a friend who sticks closer than a brother. ಬಹು ಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ, ಸಹೋದರಿಗಿಂತ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. Here friendship means the one who is going to be very close in times of sorrow and joy, in times of sickness and health, in times of poverty and rich. ದುಃಖ ಮತ್ತು ಸಂತೋಷದ ಮಧ್ಯದಲ್ಲಿ,
ಅನಾರೋಗ್ಯ ಆರೋಗ್ಯದ ಮಧ್ಯದಲ್ಲಿ, ಬಡತನ ಐಶ್ವರ್ಯದ ಮಧ್ಯದಲ್ಲಿ ಯಾವಾಗಲೂ ಜೊತೆಯಲ್ಲಿರುವಂತವನೇ, ಹತ್ತಿರದಲ್ಲಿರುವಂತವನೇ ಸ್ನೇಹಿತನಾಗಿದ್ದಾನೆ. ಇದುವೇ ಸ್ನೇಹ ಅಂತೇಳಿ ನಾವು ದೇವರ ವಾಕ್ಯದಿಂದ ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಈ ಅರಸನಾಗಿಂತ ಸೊಲೊಮೋನನು ಬರೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಇದರ ವಿಷಯದಲ್ಲಿ ಆತನು ತಿಳಿಸುತ್ತಾ ಇರುವಂತವನಾಗಿದ್ದಾನೆ. There is another meaning that we find in John 15:13. Laying down his life is friendship. ಪ್ರಾಣವನ್ನೇ ಕೊಡುವಂಥದ್ದು ಸ್ನೇಹ ಎಂದು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಿಂದ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. Greater love has no one than this, that someone lay down his life for his friends. Laying down his life unconditionally, lovingly, till last breath. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವಂಥದ್ದು ಅನ್ನುವಾಗ ಷರತ್ತಿಲ್ಲದೆ ಕೊಡುವಂಥದ್ದು, ಪ್ರೀತಿ ಪೂರ್ವಕವಾಗಿ ಕೊಡುವಂಥದ್ದು, ಕೊನೆ ಉಸಿರಿನವರೆಗೂ ಕೊಡುವಂಥದ್ದೇ ಪ್ರಾಣವನ್ನು ಕೊಡುವಂಥದ್ದು ಎಂದು ನಾವು ನೋಡುವಂತವರಾಗಿದೆ. ಇಂಥ ಒಂದು ಪ್ರೀತಿಯ ವಿಷಯದಲ್ಲಿ ಯೇಸು ಕ್ರಿಸ್ತನು ತಿಳಿಸುತ್ತಾ ಇರುವಂಥದ್ದು ಇದುವೇ ಸ್ನೇಹ. This is a friendship that Jesus Christ is talking about. The third meaning is make known or share. John chapter 15 verse 15 says, "No longer do I call you servants, for the servant does not know what his master is doing, but I have called you friends. For all that I have heard from my Father, I have made known to you." ತಿಳಿದುಕೊಳ್ಳುವಂಥದ್ದು ಸ್ನೇಹ ಎಂದು ನಾವು ನೋಡಿಕೊಳ್ಳುವಂತವರಾಗಿದೆ. ಮೂರನೇ ಅರ್ಥ ಅನ್ನುವಂತಹ ಸಂದರ್ಭದಲ್ಲಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನದಲ್ಲಿ, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ, ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. This is what a friend would declare, a friend would share, a friend would make known his plans, his problems, his progress. That is friendship. ಸ್ನೇಹತ್ವ ಎನ್ನುವಂತಹ ಸಂದರ್ಭದಲ್ಲಿ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದು, ತಿಳಿದುಕೊಳ್ಳುವಂಥದ್ದು, ನಿಮ್ಮ ಯೋಚನೆಗಳು, ನಿಮ್ಮ ಸಮಸ್ಯೆಗಳು, ನಿಮ್ಮ ಏಳಿಗೆಯ ವಿಷಯದಲ್ಲಿ ಹಂಚಿಕೊಳ್ಳುವಂಥದ್ದೇ ಸ್ನೇಹ ಎಂದು ನೋಡುವಂತವರಾಗಿದೆ. It's only with friends one could freely express his feelings, the desire of his heart, the problem of his life. ತನ್ನ ಜೀವಮಾನದ ಸಮಸ್ಯೆ, ಹೃದಯದ ನೋವು, ತನ್ನ ಮನಸ್ಸಿನ ವೇದನೆ ತನ್ನ ಸ್ನೇಹಿತರ ಜೊತೆಯಲ್ಲಿ ಮಾತ್ರ ಹಂಚಿಕೊಳ್ಳುವುದಕ್ಕೆ ಸಾಧ್ಯ. ಇದುವೇ ಸ್ನೇಹ ಎಂದು ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಸ್ನೇಹ ಎನ್ನುವಂತಹ ಸಂದರ್ಭದಲ್ಲಿ ನಾಲ್ಕನೇದಾಗಿ ನೋಡುವಾಗ ಎಲ್ಲಾ ವೇಳೆಗಳಲ್ಲಿ ಪ್ರೀತಿಸುವುದು. ಫ್ರೆಂಡ್ಶಿಪ್ ಈಸ್ loving at all times. Proverbs chapter 17 verse 17 says, "A friend loves at all times, and a brother is born for adversity." ಮಿತ್ರನ ಪ್ರೀತಿಯು ನಿರಂತರ, ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ. He loves at all times. Friendship is nothing but loving at all times, yesterday, today and tomorrow, forever. ಸ್ನೇಹತ್ವ ಎನ್ನುವಂತಹ ಸಂದರ್ಭದಲ್ಲಿ ಎಲ್ಲಾ ಗಳಿಗೆಯಲ್ಲಿ ಪ್ರೀತಿಸುವಂಥದ್ದು, ನಿನ್ನೆ, ಇವತ್ತು, ನಾಳೆ ಎಂದೆಂದಿಗೂ ಮಾಡುವಂತಹ ಪ್ರೀತಿಯೇ ಸ್ನೇಹತ್ವ ಎಂದು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಸ್ನೇಹತ್ವ ಎಂದು ಅರ್ಥ ಮಾಡಿಕೊಳ್ಳುತ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಸ್ನೇಹವನ್ನು ಬೆಳೆಸಂತವರಾಗಿದ್ದೇವೆ. ಈ ವರ್ಷದ ಸ್ನೇಹತ್ವದ ಭಾನುವಾರದ ಆರಾಧನೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಇರುವಾಗ ಈ ಸ್ನೇಹತ್ವದ ಅರ್ಥ ನಾವು ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಸ್ನೇಹತ್ವ ಹೇಗಿದೆ, ನಮ್ಮ ಸ್ನೇಹ ಹೇಗಿದೆ, ನಮ್ಮ ಗೆಳೆತನ ಹೇಗಿದೆ? How is our friendship? How is our relationship with our friends?
when we meditate upon the word of God, when we try to understand the meaning of friendship, Alstroemeria flower symbolizes friendship, and the twist in the flower symbolizes the trials and tribulation of friendship. Alstroemeria ಎನ್ನುವಂಥ ಹೂ ಸ್ನೇಹತ್ವದ ಒಂದು ಸಂಕೇತವಾಗಿರುವಂಥದ್ದಾಗಿದೆ. ಅದರ ತಿರುವುಗಳು ಎನ್ನುವಾಗ ಕಷ್ಟ ಸಂಕಟಗಳ ಒಂದು ಸೂಚನೆಯಾಗಿರುವಂಥವುಗಳಾಗಿವೆ. ಎಲ್ಲೋ ರೋಸಸ್ ಆರ್ ಸಿಂಬಾಲಿಕ್ ಆಫ್ ಫ್ರೆಂಡ್ಶಿಪ್. ಈ ಹಳದಿಯ ಗುಲಾಬಿಯು ಸ್ನೇಹತ್ವಕ್ಕೆ ಸಂಕೇತವಾಗಿರುವಂಥದ್ದು ಎಂದು ನಾವು ನೋಡುತ್ತೇವೆ. ಹೌದು ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸ್ನೇಹ ಎನ್ನುವಂಥ ಸಂದರ್ಭದಲ್ಲಿ ತಿಳಿದುಕೊಳ್ಳುವಂಥದ್ದು, ಎಲ್ಲ ಗಳಿಗೆಯಲ್ಲಿ ಪ್ರೀತಿಸುವಂಥದ್ದು, ಹತ್ತಿರ ಹೊಂದಿಕೊಳ್ಳುವಂಥದ್ದು, ಪ್ರಾಣವನ್ನು ಸ್ನೇಹಿತನಾಗಿ ಕೊಡುವಂಥದ್ದು ಆಗಿದೆ ಎಂದು ನೋಡುತ್ತೆ. ಎರಡನೇದಾಗಿ ನಾವು ನೋಡುವಾಗ ಸೆಕೆಂಡ್ಲಿ ವಿಲ್ ಲುಕ್ ಎಟ್ ಎಕ್ಸಾಂಪಲ್ಸ್ ಆಫ್ ಫ್ರೆಂಡ್ಶಿಪ್. ಎರಡನೇದಾಗಿ ಸ್ನೇಹದ ಉದಾಹರಣೆಗಳನ್ನು ಧ್ಯಾನ ಮಾಡೋಣ. when we look at the scripture, some of the good examples that we find from the scripture, David and Jonathan. 1 Samuel 18:4 says, Jonathan took off the robe he was wearing and gave it to David along with his tunic and even his sword and his bow and his belt. ಇದಲ್ಲದೆ ಅವನು ತನ್ನ ಮೈ ಮೇಲೆ ಇದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ, ಬಿಲ್ಲು, ನಡುಕಟ್ಟುಗಳನ್ನು ದಾವೀದನಿಗೆ ಕೊಟ್ಟನು. Here we understand the relationship, friendship between David and Jonathan. Jonathan's father Saul wanted to kill David, but Jonathan made a covenant with David. Jonathan had a good friendship relationship with David. That was the reason here we see he gave his robe. He gave it to David. He also gave his tunic, his sword, his bow and belt. ಈ ಗಳಿಗೆಯಲ್ಲಿ ಈ ಜೋನಾಥಾನನು ದಾವೀದನ ಜೊತೆಯಲ್ಲಿ ಒಳ್ಳೆ ಸ್ನೇಹತ್ವವನ್ನು ಬೆಳೆಸಿರುವಂತವನಾಗಿದ್ದಾನೆ. ಈ ಜೋನಾಥನ ತಂದೆ ಸೌಲನು ದಾವೀದನನ್ನು ಕೊಲ್ಲಬೇಕೆಂದಿದ್ದನು. ಆದರೆ ಈತನು ಅಂದ್ರೆ ಜೋನಾಥನು ದಾವಿನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದನು. ಆದ್ದರಿಂದ ಆತನು ತನ್ನ ಮೈ ಮೇಲಿದ್ದಂತ ನಿಲುವಂಗಿಯನ್ನು ಕೊಡುವಂತವನಾಗಿದ್ದಾನೆ. ತನ್ನ ಯುದ್ಧ ವಸ್ತ್ರಗಳನ್ನು ಅಂದ್ರೆ ಕತ್ತಿ, ಬಿಲ್ಲು, ನಡುಕಟ್ಟುಗಳನ್ನು ದಾವೀದನಿಗೆ ಕೊಟ್ಟನು ಎಂದು ನೋಡುತ್ತೇವೆ. ಇದು ಕೊಡುವಂತಹ ಸಂದರ್ಭದಲ್ಲಿ ಇಟ್ಸ್ ನಥಿಂಗ್ ಬಟ್ ಅನ್ ಇನ್ವಿಟೇಷನ್ ಟು ಕಿಂಗ್ ಡೇವಿಡ್ ಟು ಹಿಸ್ ಕಿಂಗ್ಡಮ್. ಈ ಒಂದು ವಿಷಯ ನಾವು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಜೋನಾಥನು ಇದರ ಮೂಲಕವಾಗಿ ದಾವೀದನು ತನ್ನ ರಾಜ್ಯಕ್ಕೆ ಸ್ವಾಗತಿಸುತ್ತಾ ಇರುವಂತದ್ದನ್ನು ನಾವು ನೋಡುತ್ತೇವೆ. ನಥಿಂಗ್ ಬಟ್ he is giving him a privilege of prince. ರಾಜಕುಮಾರನ ಒಂದು ಅಧಿಕಾರ ಕೊಟ್ಟ ಹಾಗೆ ಆತನು ಕೊಡುತ್ತಾ ಇರುವಂತದ್ದು. he is honoring him as a prince. ಆ ಒಂದು ಗಳಿಗೆಯಲ್ಲಿ ರಾಜಕುಮಾರನ ಹಾಗೆ ಆತನನ್ನು ಗೌರವಿಸುತ್ತಾ ಇರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ತಂದೆ ಆತನನ್ನು ಕೊಲ್ಲಬೇಕೆಂದಾಗ್ಲೂ ಕೂಡ ಸ್ನೇಹದ ನಿಮಿತ್ತವಾಗಿ ಆತನನ್ನು ಆಮಂತ್ರಿಸುವಂಥದ್ದು, ಆತನನ್ನು ಗೌರವಿಸುವಂಥದ್ದು, ರಾಜತನಕ್ಕೆ ಆಮಂತ್ರಿಸುವಂಥದ್ದು ಎಂದು ನಾವು ನೋಡುತ್ತೇ ಇದ್ದೇವೆ. Though his father Saul wanted to kill David, but here Jonathan, because of his friendship, inviting him to his kingdom, giving him the privilege of prince, honoring him as a prince. We look at another example from the book of Ruth, chapter 1, verses 16 and 17. ರೂತಳ ಪುಸ್ತಕ ಮೊದಲನೇ ಅಧ್ಯಾಯ ವಚನ 16-17ರಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡುವಂತವರಾಗಿದ್ದೇವೆ. ನಹೋಮಿ ಮತ್ತು ರೂತಳು. Naomi and Ruth. But Ruth replied, don't urge me to leave you, to turn back from you. Where you go, I will go. Where you stay, I will stay. Your people will be my people, and your God is my God. Where you die, I will die, and I will be buried. May the Lord deal with me,
be it ever so severely, if even death separates you and me. ನಿನ್ನನ್ನು ಬಿಟ್ಟು ಹಿಂತಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಆಗಲಿದ್ದರೆ ಯೆಹೋವನು ನನಗೆ ಬೇಕಾದ್ದನ್ನು ಮಾಡಲಿ. ವಾಟ್ ಎ ಫ್ರೆಂಡ್ಶಿಪ್ that we find over here. ಎಂಥ ಸ್ನೇಹ ಇಲ್ಲಿ ಅತ್ತೆ ಸೊಸೆಯ ಮಧ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದ ರಿಲೇಶನ್ಶಿಪ್ ಬಿಟ್ವೀನ್ ಮದರ್ ಇನ್ ಲಾ ಅಂಡ್ ಡಾಟರ್ ಇನ್ ಲಾ, ಗುಡ್ ಎಕ್ಸಾಂಪಲ್ ಆಫ್ ಫ್ರೆಂಡ್ಶಿಪ್. ಇದು ಒಳ್ಳೆಯ ಸ್ನೇಹದ ಒಂದು ಉದಾಹರಣೆಯಾಗಿರುವಂತದ್ದಾಗಿದೆ. ರೂತ್, ದೋ she was given an opportunity to live her and go back to her home, she was not willing to go back. She was not willing to live Naomi. She was ready to go with Naomi. She was ready to live with Naomi. She was ready to die with Naomi. She was willing to accept her people as her own people, her God as her own God. She was ready to go with Naomi. That's the real example of friendship here we find in the scripture. ಇದು ಇಂಥ ಒಂದು ಅತ್ತೆ ಸೊಸೆಯ ಮಧ್ಯದಲ್ಲಿ ಸ್ನೇಹವನ್ನು ತೋರಿಸಿ ಕೊಡುವಂಥದ್ದಾಗಿದೆ. ಮುಂದೆ ಆಕೆ ಅತ್ತೆಯ ಜೊತೆಯಲ್ಲಿ ಹೋಗಿ ವಾಸಿಸಿದಳು ಎಂದು ನೋಡುತ್ತೇವೆ. ಕಷ್ಟ ಕಾಲದಲ್ಲಿ ದೇವರವರ ಜೊತೆಯಲ್ಲಿದ್ದು ಸಹಾಯ ಮಾಡಿದನು. ಅವರ ಸ್ನೇಹತ್ವ ಮುಂದುವರಿಯಿತು. ಅವರು ಒಳ್ಳೆ ವ್ಯಕ್ತಿಗಳಾಗಿ ಜೀವಿಸುವುದಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸಿದನು ಎಂದು ನಾವು ನೋಡುವಂತವರಾಗಿದೆ. She went with Naomi. They led a good life. God was with them. God blessed them. They led a happy life in the days to come. And we find another example from the scripture. ಇನ್ನೊಂದು ಉದಾಹರಣೆ ನಾನು ದೇವರ ವಾಕ್ಯದಿಂದ ತಿಳಿದುಕೊಳ್ಳುವಂತವರಾಗಿದ್ದೇವೆ. The relationship between Jesus and you. ಯೇಸು ಕ್ರಿಸ್ತನು ಮತ್ತು ನಿಮ್ಮ ಮಧ್ಯದಲ್ಲಿರುವಂತಹ ಸಂಬಂಧದ ಉದಾಹರಣೆಯನ್ನು ನಾವು ನೋಡುತ್ತೇವೆ. John 15:14 says, "You are my friends." ಯೋಹಾನ 15:14 ನೋಡುತ್ತೇವೆ, ನೀವು ನನ್ನ ಸ್ನೇಹಿತರು ಅಂತೇಳಿ ಯೇಸು ಕ್ರಿಸ್ತನು ಹೇಳುತ್ತಾ ಇರುವಂತದ್ದನ್ನು ನೋಡುವಂತವರಾಗಿದ್ದೇವೆ. How beautifully he speaks. This is the relationship of friends. You know, here Jesus Christ is calling everyone who is listening to the word of God, everyone who is meditating upon his words. He is calling them as friends. You are my friends. God so loved the world that he gave his only begotten Son, that whosoever believeth in him should not perish but have eternal life. ಯೋಹಾನ 3:16 ನೋಡುತ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ನೋಡುತ್ತೇವೆ. Jesus was ready to die for the sake of friends. When he is calling you and me as a friends, he gave his life, he sacrificed his life, he died on the cross on behalf of the whole humanity. That's the reason he is calling everyone who listens to him as a friends. ಈ ಕೇಳುವಂತ ಪ್ರತಿಯೊಬ್ಬೊಬ್ಬರಿಗೆ ಮಿತ್ರನು ಎಂದು ಕರೆಯುತ್ತಾ ಇರುವಂತದ್ದು. ಕ್ರೂಜ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು ಲೋಕದ ಪಾಪದ ನಿವಾರಣೆಗಾಗಿ. ಯೇಸು ಕ್ರಿಸ್ತನು ಕ್ರೂಜ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕವಾಗಿ, ತನ್ನ ಪ್ರಾಣವನ್ನು ತ್ಯಾಗ ಮಾಡುವುದರ ಮೂಲಕವಾಗಿ ಸ್ನೇಹಿತರು ಎಂದು ಕರೆಯುತ್ತಾ ಇದ್ದಾನೆ ಎಂದು ನಾವು ನೋಡುವಂತವರಾಗಿದ್ದೇವೆ. ಹೌದು, ಕರ್ತನಲ್ಲಿ ಪ್ರಿಯ ದೇವ ಜನರೇ, Romans chapter 5 verse 8 says, "While we were still sinners, Christ died for us." ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮ 5:8 ನಾವು ನೋಡುವಂತವರಾಗಿದೆ. This is the love that he showed to whole humanity by giving his life on the cross. ಈ ಪ್ರೀತಿ ಕ್ರೂಜ ಮೇಲೆ ಪ್ರಾಣ ಕೊಡುವುದರ ಮೂಲಕವಾಗಿ ತೋರಿಸಿ ಕೊಟ್ಟನು ಎಂದು ನಾವು ನೋಡುತ್ತೇವೆ. ಇದು ಬಹಳ ಉತ್ತಮವಾಗಿರುವಂತ ಉದಾಹರಣೆ, ಸ್ನೇಹದ ಉದಾಹರಣೆಯಾಗಿದೆ.
ರೀತಿಯಾಗಿದೆ. This is one of the best example of friendship that we find in the scripture. The example of friendship between Jesus Christ and the whole humanity. There is a Queen lyric titled "You Are My Best Friend." ಕ್ವೀನ್ ಕೀರ್ತನೆ ಎನ್ನುವಂಥದ್ದು, ಅದರ ತಲೆಬರ ನೀನು ನನ್ನ ಸ್ನೇಹಿತನು ಅಂತ. ದ ವರ್ಡಿಂಗ್ಸ್ ಗೋಸ್ ಲೈಕ್ ದಿಸ್. ಅದರ ಮಾತುಗಳು ಈ ರೀತಿಯಾಗಿವೆ. ಓ ಯು ಮೇಕ್ ಮೀ ಲಿವ್, ನೀನು ವಾಸಿಸುವಂತೆ ಜೀವಿಸುವಂತೆ ಮಾಡುವಿ. ವಾಟ್ ಎವರ್ ದಿಸ್ ವರ್ಲ್ಡ್ ಕ್ಯಾನ್ ಗಿವ್ ಟು ಮೀ, ಈ ಲೋಕವು ನನಗೆ ಏನು ಕೊಡಬಲ್ಲದು, ಇಟ್ಸ್ ಯು, ಅದು ನೀನು. ಯು ಆರ್ ಆಲ್ ಐ ಸಿ, ನಿನ್ನನ್ನು ನಾನು ಮಾತ್ರ ನೋಡಬಲ್ಲೆ. ಓ ಯು ಮೇಕ್ ಮಿ ಲಿವ್ ನೌ ಹನಿ, ಓ ನೀನು ನನ್ನನ್ನು ಜೀವಿಸುವಂತೆ ಮಾಡುವಿ ನನ್ನ ಜೇನು. ಓ ಯು ಮೇಕ್ ಮಿ ಲಿವ್, ನೀನು ನನ್ನನ್ನು ಜೀವಿಸುವಂತೆ ಮಾಡುವಿ. ಯು ಆರ್ ದ ಬೆಸ್ಟ್ ಫ್ರೆಂಡ್ ದಟ್ ಐ ಎವರ್ ಹಾರ್ಡ್, ನಾನೆಂದಿಗೂ ಪಡೆದಿರುವಂತಹ ಸ್ನೇಹಿತನು ನೀನಾಗಿದ್ದೀಯ. ಐ ಹ್ಯಾವ್ ಬೀನ್ ವಿತ್ ಯು ಸಚ್ ಎ ಲಾಂಗ್ ಟೈಮ್, ನಾನು ನಿನ್ನ ಜೊತೆಯಲ್ಲಿ ಅಷ್ಟೊಂದು ಉದ್ದವಾದಂತಹ ದಿವಸಗಳವರೆಗೆ ಇದ್ದೇನೆ. ಯು ಆರ್ ಮೈ ಸನ್ಶೈನ್, ನೀನು ನನ್ನ ಬಿಸಿಲು. ಅಂಡ್ ಐ ವಾಂಟ್ ಯು ಟು ನೋ ದಟ್ ಮೈ ಫೀಲಿಂಗ್ ಆರ್ ಟ್ರೂ, ನನ್ನ ಒಂದು ಭಾವನೆಗಳು ನಿಜವಾಗಿವೆ ಅಂತೇಳಿ ನೀನು ತಿಳಿದುಕೊಳ್ಳಬೇಕೆಂದು ಆಶಿಸುತ್ತೇನೆ. ಐ ರಿಯಲಿ ಲವ್ ಯು, ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ನಾನು ನಿಜವಾಗಿ ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನನ್ನ ಒಳ್ಳೆ ಸ್ನೇಹಿತನಾಗಿದ್ದೀಯ. ಯು ಆರ್ ದ ಬೆಸ್ಟ್ ಫ್ರೆಂಡ್ ವೆನ್ ಥಿಂಗ್ಸ್ ಗೋ ಔಟ್ ಬ್ಯಾಡ್, ವಿಷಯಗಳು ಕೆಟ್ಟದಾಗುವಾಗಲೂ ನೀನು ನನ್ನ ಒಳ್ಳೆಯ ಸ್ನೇಹಿತ. ಯು ನೋ ಐ ವಿಲ್ ನೆವರ್ ಬಿ ಲೋನ್ಲಿ, ನಿನಗೆ ಗೊತ್ತು ನಾನು ಎಂದಿಗೂ ಏಕಾಂಗಿಯಲ್ಲ. ಯು ಆರ್ ಮೈ ಓನ್ಲಿ ಒನ್, ನೀನು ಒಬ್ಬರು ಮಾತ್ರ ನೀನು ಆಗಿದೆಯಾ. ಅಂಡ್ ಐ ಲವ್ ಯು ದ ಥಿಂಗ್ಸ್, ಐ ರಿಯಲಿ ಲವ್ ದ ಥಿಂಗ್ಸ್ ದಟ್ ಯು ಡು, ನೀನು ಮಾಡುವಂತಹ ವಿಷಯಗಳನ್ನು ನಾನು ಬಹಳವಾಗಿ ಪ್ರೀತಿ ಮಾಡುವಂತವನಾಗಿದ್ದೇನೆ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ನೀನು ನನ್ನ ಒಳ್ಳೆ ಸ್ನೇಹಿತನು. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಸುಂದರವಾದಂಥ ಈ ಕೀರ್ತನೆಯ ಪದಗಳನ್ನು ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಒಬ್ಬ ಒಳ್ಳೆ ಕವಿಯು ಈ ಒಂದು ಪದಗಳನ್ನು ಬರೆದು ಹಾಡುವಾಗ ಮನಸ್ಸಿಗೆ ಸಂತೃಪ್ತಿ ತರುವಂಥದ್ದಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳುವಾಗ, ಒಳ್ಳೆಯ ಸ್ನೇಹದ ಉದಾಹರಣೆ ಎನ್ನುವಂತಹ ಸಂದರ್ಭದಲ್ಲಿ ಕ್ರಿಸ್ತನು ತನ್ನ ಜನರೊಂದಿಗೆ ಇರುವಂತ ಸ್ನೇಹ, ನವೋಮಿ ಮತ್ತು ರೂತಳ ಮಧ್ಯದಲ್ಲಿರುವಂತಹ ಸ್ನೇಹ, ದಾವೀದನು ಮತ್ತು ಯೋನಾತಾನನ ಮಧ್ಯದಲ್ಲಿರುವಂತಹ ಸ್ನೇಹದ ವಿಷಯದಲ್ಲಿ ನಾವು ನೋಡಿದ್ದೇವೆ. ಹೌದು ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಿನ್ನ ಸ್ನೇಹ ಎನ್ನುವಂತಹ ಸಂದರ್ಭದಲ್ಲಿ ಎಂಥ ಸ್ನೇಹವಾಗಿದೆ. ದಾವೀದ ಯೋನಾತಾನನ ಸ್ನೇಹ ನಿನ್ನ ಸ್ನೇಹವಾಗಿದೆಯಾ? ರೂತಳು ಮತ್ತು ನವೋಮಿಯ ಮಧ್ಯದಲ್ಲಿರುವಂತಹ ಸ್ನೇಹ ನಿನ್ನ ಸ್ನೇಹ ಆಗಿದೆಯಾ? ಕ್ರಿಸ್ತನು ತನ್ನ ಜನರ ಜೊತೆಯಲ್ಲಿರುವಂತಹ ಸ್ನೇಹ ನಿನ್ನ ಸ್ನೇಹವಾಗಿದೆಯಾ? ಎಂಥ ಸ್ನೇಹವಾಗಿದೆ. ಮೂರನೇದಾಗಿ ಕಡೆಯದಾಗಿ ಸ್ನೇಹದ ಫಲಿತಾಂಶ. ಥರ್ಡ್ಲಿ ಅಂಡ್ ಲಾಸ್ಟ್ಲಿ ದ ರಿಸಲ್ಟ್ ಆಫ್ ಫ್ರೆಂಡ್ಶಿಪ್. ಫಸ್ಟ್ಲಿ ಗುಡ್ ಅಡ್ವೈಸ್, ಒಳ್ಳೆ ಸಲಹೆ ಸ್ನೇಹದ ಫಲಿತಾಂಶವಾಗಿದೆ. Proverbs chapter 12 verse 26 says, the godly give good advice to their friends, the wicked lead them astray. ಸನ್ಮಾರ್ಗಿಯು ನೆರೆಯವನಿಗೆ ಮಾರ್ಗ ತೋರಿಸುವನು, ದುರ್ಮಾರ್ಗಿಯು ಮಾರ್ಗ ತಪ್ಪಿಸುವನು. ಒಳ್ಳೆಯ ಸ್ನೇಹತ್ವ ಎನ್ನುವಂತಲ್ಲೇ ತನ್ನ ಸ್ನೇಹಿತನಿಗೆ ಒಳ್ಳೆಯ ಸಲಹೆ ಕೊಡುವಂಥದ್ದು. ಕೆಟ್ಟ ಸಲಹೆ ಕಂಡು ಕೆಟ್ಟ ದಾರಿಯಲ್ಲಿ ನಡೆಸಿ ನಾಶನಕ್ಕೆ ನಡೆಸುವಂಥದ್ದಲ್ಲ. A good friend means giving a good advice, saving him, showing him a good direction, saving him from the destruction. ನಾಶನದಿಂದ ರಕ್ಷಿಸುವಂಥದ್ದು ಆಗಿದೆ ಎಂದು ನಾವು ನೋಡುವಂಥವರಾಗಿದ್ದೇವೆ. ಒಳ್ಳೆ ಸ್ನೇಹತ್ವದ ಫಲಿತಾಂಶ ಅಂದರೆ ಒಳ್ಳೆಯ ಸಲಹೆ ನನಗೆ ನಿನಗೆ ಸಿಗುವಂಥದ್ದಾಗಿದೆ. When we have a good friends, we get a good advice. ಒಳ್ಳೆಯ ಸ್ನೇಹಿತರು ನನಗೆ ನಿನಗೆ ಇರುವಂತಹ ಸಂದರ್ಭದಲ್ಲಿ ಒಳ್ಳೆಯ ಸಲಹೆ ನನಗೆ ನಿನಗೆ ಸಿಗುವಂಥದ್ದಾಗಿದೆ. And secondly,
Proverbs chapter 27 verse 17. As iron sharpens iron, so a friend sharpens a friend. It's nothing but sharpening and also shaping. ಇದು ರೂಪಿಸುವಂಥದ್ದು, ಹರಿತ ಮಾಡುವಂಥದ್ದಾಗಿದೆ ಎಂದು ನೋಡ್ತೇವೆ. ಕಬ್ಬಿಣವನ್ನು ಹೇಗೆ ಮಿತ್ರನ ಬುದ್ಧಿಯನ್ನು ಹಾಗೆಯೇ ಹರಿತ ಮಾಡುವಂಥದ್ದಾಗಿದೆ. ಹೌದು, ಕರ್ತನಲ್ಲಿ ಪ್ರಿಯ ದೇವ ಜನರೇ, ಸ್ನೇಹತ್ವ ಬೆಳೆಸಿದಂತಹ ಸಂದರ್ಭದಲ್ಲಿ ಸ್ನೇಹಿತನು ಒಬ್ಬನ ಜೀವಿತ ರೂಪಿಸುವಲ್ಲಿ ಸಹಾಯ ಮಾಡುವಂಥದ್ದಾಗಿದೆ. ಇನ್ನೂ ಚುರುಕಾಗಲು, ಇನ್ನೂ ಉತ್ತಮವಾಗಿ ಜೀವಿಸಲು, ಇನ್ನೂ ಒಳ್ಳೆಯವರಾಗಿ ಜೀವಿಸಲು ಸಹಾಯ ಮಾಡುವಂಥದ್ದಾಗಿದೆ ಎಂದು ನೋಡುತ್ತೇವೆ. ದ ರಿಸಲ್ಟ್ ಆಫ್ ಫ್ರೆಂಡ್ಶಿಪ್ ಈಸ್ ಶಾರ್ಪನಿಂಗ್. The result of friendship is shaping somebody so that he can lead a good life. He can bring a great name to the society. He can earn a good name in the society. He can lead a good life in the society. Day by day, he is going to help you to improve. Day by day, he is going to help you to succeed in everything that you do. ನೀನು ಮಾಡುವಂಥದ್ದರೆಲ್ಲರಲ್ಲಿ ಜಯ ಗಳಿಸುವಲ್ಲಿ ಸ್ನೇಹತ್ವ ಸಹಾಯ ಮಾಡುವಂಥದ್ದಾಗಿದೆ ಎಂದು ನಾವು ನೋಡುವಂಥವರಾಗಿದ್ದೇವೆ. ಮೂರನೇದಾಗಿ, ದ ರಿಸಲ್ಟ್ ಆಫ್ ಫ್ರೆಂಡ್ಶಿಪ್ ಇಸ್ ಲವ್. ಈ ಸ್ನೇಹದ ಫಲಿತಾಂಶ ಎಂದರೆ ಪ್ರೀತಿ ಎಂದು ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುತ್ತೇವೆ. John 15:13 says, there is no greater love than to lay down one's life for one's friend. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೂಡ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದಿಲ್ಲ. This is the love that Jesus Christ is talking about. This is not at all a selfish love. This is a sacrificial love. One is ready to give his life for the sake of his friend. ತನ್ನ ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧನಾಗಿರುವಂಥದ್ದು ಈ ಒಂದು ಸ್ನೇಹತ್ವದ ಒಂದು ಫಲಿತಾಂಶ ಎಂದು ನಾವು ನೋಡ್ತೇವೆ. When we are in trouble, when we are in problem, when we are going to face a lot of obstacles, friend is the one who is ready to come in between, ready to sacrifice his life and help and save. ಕಷ್ಟದಲ್ಲಿ, ಸಂಕಟದಲ್ಲಿ, ಸಮಸ್ಯೆಗಳಲ್ಲಿ ಸಿಲುಕಿರುವಂತಹ ಸಂದರ್ಭದಲ್ಲಿ ಸ್ನೇಹಿತನು ಮಧ್ಯದಲ್ಲಿ ಪ್ರವೇಶಿಸಿ ತನ್ನ ಪ್ರೀತಿಯನ್ನು ತೋರ್ಪಡಿಸಿ ತ್ಯಾಗ ಮಾಡಿ ನನ್ನನ್ನು ನಿನ್ನನ್ನು ರಕ್ಷಿಸಿ ಆತನು ಕಾಪಾಡುವಂತವನಾಗಿದ್ದಾನೆ. ಜೀಸಸ್ ಕ್ರೈಸ್ಟ್, when I and you are sinners, while we were still sinners, ನಾನು ನೀನು ಪಾಪಿಗಳಾಗಿರುವಂತಹ ಸಂದರ್ಭದಲ್ಲಿಯೇ ನನ್ನನ್ನು ನಿನ್ನನ್ನು ಪ್ರೀತಿ ಮಾಡಿ, he loved you and me, he sacrificed his life on the cross. ನನ್ನನ್ನು ನೀನು ಪ್ರೀತಿ ಮಾಡಿ ಕ್ರೂಜ ಮೇಲೆ ಪ್ರಾಣ ಕೊಡುವುದರ ಮೂಲಕವಾಗಿ ತನ್ನ ಸ್ನೇಹತ್ವದ ಫಲಿತಾಂಶ ತೋರಿಸಿಕೊಟ್ಟಿದ್ದಾನೆ ಎಂದು ನಾವು ನೋಡುವಂತವರಾಗಿದ್ದೇವೆ. ಇನ್ನೊಂದು ಫಲಿತಾಂಶ ಎನ್ನುವಾಗ ಬಲ ಮತ್ತು ಸಹಾಯ. ಸ್ನೇಹತ್ವದ ಫಲಿತಾಂಶ ಬಲ ಹೊಂದುವಂಥದ್ದು, ಸ್ನೇಹತ್ವದ ಫಲಿತಾಂಶ ಸಹಾಯ ಹೊಂದುವಂಥದ್ದು. ಇಟ್ಸ್ strength and help that we receive from friendship. The result of friendship is strength and help. Ecclesiastes chapter 4 verses 9 to 12 makes it very clear. Two people are better off than one, for they can help each other succeed. Three are even better, for a triple braided cord is not easily broken. ಒಬ್ಬರಿಗಿಂತ ಇಬ್ಬರು ಲೇಸು, ಅವರು ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು. ಮೂರು ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ಇದು ಬಲವಾಗಿರುವಂಥದ್ದು, ಇದು ಗಟ್ಟಿಯಾಗಿರುವಂಥದ್ದು ಮೂರು ಹುರಿಯ ಹಗ್ಗ. 3 are even better, for a triple braided cord, and it is not easily broken. That's going to be a strong one. That's going to last for a long time. ಅದು ಬಹಳ ದಿವಸಗಳವರೆಗೆ, ಬಹಳ ವರ್ಷಗಳವರೆಗೆ ಇರುವಂಥದ್ದು, ಬಲವಾಗಿ ಗಟ್ಟಿಯಾಗಿ ಇರುವಂಥದ್ದು. 2 people are better off than one. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. They help each other. When one falls,
there is another person to help him to get up. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎಬ್ಬಿಸುವುದಕ್ಕೆ ಸಿದ್ಧನಾಗಿರುವಂಥದ್ದು ಇದು ಸ್ನೇಹತ್ವದ ಸಂಕೇತ. ಸ್ನೇಹಿತರಿರುವಂಥ ಸಂದರ್ಭದಲ್ಲಿ ಬಿದ್ದಾಗ ಹೇಳುವುದಕ್ಕೆ ಸಹಾಯವಾಗುವಂಥದ್ದು ಎಂದು ನಾವು ನೋಡುವಂಥವರಾಗಿದ್ದೇವೆ. ಕೊರೋನಾ ವೈರಸ್ ಎಲ್ಲ ಕಡೆ ಹಬ್ಬುತ್ತಾ ಇರುವಾಗ, ಅನೇಕ ಜನರು ರೋಗಕ್ಕೆ ತುತ್ತಾಗುತ್ತಾ ಇರುವಾಗ, ಆರೋಗ್ಯ ಇಲಾಖೆ ವೈದ್ಯರು ನರ್ಸ್ಗಳು ಅತ್ಯುತ್ತಮವಾದಂತಹ ಸೇವೆ ಮಾಡುತ್ತಿರುವಾಗ, ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕರ ಸಹಾಯ ಅತ್ಯವಶ್ಯವಾಗಿದೆ. There is an example. Omnipresent COVID warrior. A policeman in Mumbai is on duty even after duty. ಒಬ್ಬ ಪೊಲೀಸ್ ತನ್ನ ಒಂದು ಸೇವೆಯ ಅವಧಿಯಾದ ನಂತರವೂ ಸೇವೆಯಲ್ಲಿ ತೊಡಗಿರುವಂಥದ್ದು. He drives an ambulance after his duty to offer rides to patient near the hospital for free. ಉಚಿತವಾಗಿ ರೋಗಿಗಳನ್ನು ಆಸ್ಪತ್ರೆಗೆ ಸೇರುವಲ್ಲಿ ಆತನು ತನ್ನ ಕೆಲಸವಾದ ನಂತರ ಒಂದು ಆಂಬುಲೆನ್ಸ್ ಅನ್ನು ನಡೆಸುವುದರ ಮೂಲಕವಾಗಿ ಜನರಿಗೆ ಸಹಾಯ ಮಾಡುವಂತವನಾಗಿದೆ. Later he borrowed a car from his friend which he turned into an ambulance. ತನ್ನ ಸ್ನೇಹಿತನಿಂದ ಒಂದು ಕಾರನ್ನು ತೆಗೆದುಕೊಂಡು ಅದನ್ನು ಆಂಬುಲೆನ್ಸ್ ಆಗಿ ಮಾರ್ಪಾಟು ಮಾಡಿದನು. He is driving Omni ambulance to ferry the needy to medical help. ವೈದ್ಯಕೀಯ ಸಹಾಯಕ್ಕಾಗಿ ಅವಶ್ಯಕತೆಯ ಜನರನ್ನು ಉಚಿತವಾಗಿ ಕರೆದುಕೊಂಡು ಹೋಗುವುದಕ್ಕಾಗಿ ಈ ಓಮ್ನಿ ಆಂಬುಲೆನ್ಸ್ ಅನ್ನು ಉಪಯೋಗಿಸುತ್ತಾ ಇರುವಂತದ್ದು. ಆದ್ದರಿಂದಲೇ ಆತನಿಗೆ ಓಮ್ನಿ ಪ್ರೆಸೆಂಟ್ ಕೋವಿಡ್ ವ್ಯಾರಿಯರ್ ಎಂದು ಕರೆಯುತ್ತಾ ಇರುವಂತದ್ದು. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಇಂದಿಗೂ ಕೂಡ ಅಂತಹ ಒಂದು ಜನರ ಅವಶ್ಯಕತೆ ಇರುವಂತದ್ದು. ಅದು ನಿಜವಾದಂತಹ ಸ್ನೇಹತ್ವದ ಸಂಕೇತ ಎಂದು ನಾವು ನೋಡುವಂತವರಾಗಿದ್ದೇವೆ. ಸಂಕಷ್ಟಕ್ಕೆ ಒಳಗಾಗುವಾಗ, ತೊಂದರೆಯಲ್ಲಿರುವಾಗ, ಕಾಯಿಲೆಯಲ್ಲಿರುವಾಗ, ಅನಾರೋಗ್ಯದಲ್ಲಿರುವಾಗ ಸ್ನೇಹಿತನೇ ಹತ್ತಿರಕ್ಕೆ ಬಂದು, ಸ್ನೇಹಿತನೇ ಹತ್ತಿರದಲ್ಲಿದ್ದು, ಸ್ನೇಹಿತನೇ ತ್ಯಾಗ ಮಾಡಿ ಸಹಾಯ ಮಾಡುವಂತವನಾಗಿದ್ದಾನೆ. ಆತನ ಬಲ, ಆತನ ಸಹಾಯ ಮೆಚ್ಚಿಕೊಳ್ಳುವಂತದ್ದಾಗಿದೆ. ಇದುವೇ ಸ್ನೇಹತ್ವದ ಫಲಿತಾಂಶ. ಇಂದು ಸ್ನೇಹದ ದಿನ, ಸ್ನೇಹದ ಭಾನುವಾರ ಎಂದು ಜ್ಞಾಪಕ ಮಾಡಿಕೊಳ್ಳುತ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ನೀನು ಸ್ನೇಹಿತರನ್ನು ಹೊಂದಿಕೊಂಡವರಾಗಿದ್ದೇವೆ. When we today remember this Sunday as Friendship Sunday, do we have friends who are real friends, who are ready to come to our aid in times of need, in times of trouble, in times of sickness? The result of friendship is good advice and great strength and love that we find in their sacrifice. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ಸ್ನೇಹದ ಭಾನುವಾರ ಎಂದು ಜ್ಞಾಪಕ ಮಾಡಿಕೊಳ್ಳುತ್ತಾ ಇರುವಾಗ ಇಂದಿಗೂ ಕೂಡ ಒಳ್ಳೆಯ ಸ್ನೇಹಿತರ ಅವಶ್ಯಕತೆ ಇದೆ. ನಿಜವಾದಂತಹ ಸ್ನೇಹಿತ, ಒಳ್ಳೆಯ ಸ್ನೇಹಿತ ಯೇಸು ಕ್ರಿಸ್ತನು ನಮಗಿದ್ದಾನೆ. ಆತನು ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸ್ನೇಹಿತನಾಗಿದ್ದಾನೆ. We have a real friend, best friend, that is Jesus Christ. Irrespective of region, irrespective of language, irrespective of a group, he is going to love everyone. He is a friend of everyone. That is the reason he is calling you and me as a friend. Let us come to Jesus Christ and accept his friendship so that I and you may be blessed today and tomorrow and forever. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗಾಗಿ ಕೊಂಡಾಡುತ್ತೇವೆ. ಸ್ನೇಹದ ವಿಷಯದಲ್ಲಿ ಧ್ಯಾನ ಮಾಡಿಕೊಳ್ಳುವಂತೆ ಕೃಪೆ ಅನುಗ್ರಹಿಸಿದ್ದೀ, ಅದಕ್ಕಾಗಿ ವಂದಿಸುತ್ತೇವೆ. ಅದರ ಅರ್ಥ, ಅದರ ಉದಾಹರಣೆಗಳು, ಅದರ ಲಾಭದ ವಿಷಯದಲ್ಲಿ ಧ್ಯಾನ ಮಾಡುವುದಕ್ಕೆ ಕೃಪೆ ಅನುಗ್ರಹಿಸಿದ್ದ ಸ್ತೋತ್ರ. ವಿಶೇಷವಾಗಿ ಕ್ರಿಸ್ತನು ನಿಜವಾದಂತಹ ಸ್ನೇಹಿತನೆಂದೇಳಿ ನಮಗೆ ತಿಳಿಸಿಕೊಟ್ಟಿದ್ದೀ, ಅದಕ್ಕಾಗಿ ಕೊಂಡಾಡುತ್ತೇವೆ. ತ್ಯಾಗ ಮಾಡುವಂತ, ಪ್ರೀತಿ ಮಾಡುವಂತ, ಸಹಾಯ ಮಾಡುವಂತ ಸ್ನೇಹ
ಸ್ನೇಹಿತರ ಅವಶ್ಯಕತೆ ಇರುವಂಥದ್ದು. ಕರ್ತನೆ, ನಾವು ನಿನ್ನ ಸ್ನೇಹವನ್ನು ಬೆಳೆಸುವಂಥವರಾಗಿದ್ದು ನಿನಗೆ ಬಿದೇರಾದಂಥ ಸ್ನೇಹಿತರಾಗಿ ಜೀವಿಸಲು ಕೃಪೆ ಅನುಗ್ರಹಿಸಿ ಘನ ಮಾನ ಮಹಿಮೆ ನಿಂದುಕೊಳ್ಳಬೇಕಾಗಿ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ತಂದೆಯೇ, ಆಮೆನ್. ಎಲ್ಲರೂ ಸೇರಿಕೊಂಡು ಸಭಾ ಸಂಗೀತಗಳಲ್ಲಿ 229ನೇ ಸಂಗೀತ, ನನ್ನನ್ನು ಯೇಸುವೆ ಸ್ನೇಹಿಸಿದಿ ನಾನೇನು ನಿನಗೆ ಸಲ್ಲಿಸಲಿ ಎಂಬ ಈ ಸಂಗೀತೆಯನ್ನು ಹಾಡಿ ದೇವರನ್ನು ಘನಪಡಿಸೋಣ. ಕರ್ತನಲ್ಲಿ ಪ್ರಿಯ ಸಭೆಯವರೇ, ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಮೊಳಕಾಲೂರಿ ರೊಟ್ಟಿ ದ್ರಾಕ್ಷವನ್ನು ನಿಮ್ಮ ಎದುರುಗಡೆ ಇಟ್ಟುಕೊಂಡು ಕರ್ತನ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲು ವಿಜ್ಞಾಪನೆ ಮಾಡಿಕೊಳ್ಳುವಂಥವನಾಗಿದ್ದೇನೆ. ಈ ಕರ್ತನ ಪವಿತ್ರ ಭೋಜನ ಸಂಸ್ಕಾರ ಪುಸ್ತಕದ 5ನೇ ಪುಟವನ್ನು ನಾವು ಅನುಸರಿಸೋಣ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಅತಿ ಪಶ್ಚಾತ್ತಾಪಪಟ್ಟು ನಿಮ್ಮ ನೆರವಿನ ಮೇಲೆ ಪ್ರೀತಿಯೂ ದಯವುಳ್ಳವರಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನೂತನವಾದ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡುವ ನೀವು ಶಾಂತವಾದ ಹೃದಯದ ಮೊಳಕಾಲೂರಿ ಸರ್ವಶಕ್ತನಾದ ದೇವರಿಗೆ ವಿನಯದಿಂದ ನಿಮ್ಮ ಪಾಪವನ್ನು ಅರಿಕೆ ಮಾಡಿ ನಿಮ್ಮ ಆದರಣೆಗಾಗಿ ಪರಿಶುದ್ಧ ಸಂಸ್ಕಾರವನ್ನು ತಕ್ಕೊಳ್ಳುವ ಹಾಗೆ ವಿಶ್ವಾಸದಿಂದ ಸಮೀಪಿಸಿರಿ. ಈ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳ. ಸರ್ವತ್ರಾಣುಗಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೆ, ಎಲ್ಲ ಮನುಷ್ಯರ ನ್ಯಾಯಾಧಿಪತಿಯೇ, ನಾವು ಆಗಾಗ್ಗೆ ನಮ್ಮ ನಡೆ ನುಡಿ ನೆನಪುಗಳಿಂದ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ದಿವ್ಯ ಮಹಿಮೆಗೆ ವಿರೋಧವಾಗಿ ನಾನಾ ವಿಧವಾದ ತಪ್ಪುಗಳನ್ನು ಘೋರವಾದ ಪಾಪಗಳನ್ನು ಮಾಡಿದ್ದನ್ನು ಒಪ್ಪಿಕೊಂಡು ಪ್ರಲಾಪಿಸುತ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿನ್ನ ಕೋಪ ರೌದ್ರಗಳು ನಮ್ಮ ಮೇಲೆ ಬರುವುದು ನ್ಯಾಯವಾಗಿದೆ.
ನಾವು ಈ ಅಕ್ರಮಗಳಿಗೋಸ್ಕರ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖ ಪಡುತ್ತೇವೆ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ವ್ಯಾಕುಲ ಪಡುತ್ತೇವೆ. ಅವುಗಳ ಭಾರವನ್ನು ಸಹಿಸಿಕೊಳ್ಳುವುದು ನಮಗೆ ಅಸಾಧ್ಯವು. ಅತಿ ಕರುಣೆಯುಳ್ಳ ತಂದೆಯೇ, ನಮ್ಮನ್ನು ಕರುಣಿಸು. ನಿನ್ನ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಹಿಂದಿನ ಅಪರಾಧಗಳೆಲ್ಲ ಮನ್ನಿಸು. ನಾವು ನೂತನ ಸ್ವಭಾವಗಳಾಗಿ ಇಂದಿನಿಂದ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿನ್ನನ್ನು ಸೇವಿಸಿ ನಿನ್ನ ನಾಮಕ್ಕೆ ಘನ ಮಾನಗಳನ್ನು ತರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಿಮಿತ್ತ ಬೇಡಿಕೊಳ್ಳುತ್ತೇವೆ. ಆಮೆನ್. ನಿಜವಾದ ಪಶ್ಚಾತ್ತಾಪಪಟ್ಟು ತಕ್ಕ ವಿಶ್ವಾಸದಿಂದ ನನ್ನ ಕಡೆಗೆ ತಿರುಗುವವರೆಲ್ಲರಿಗೂ ಪಾಪಗಳ ಪರಿಹಾರ ಕೊಡುವನೆಂದು ಮಹಾಕರುಣೆಯಿಂದ ವಾಗ್ದಾತ ಮಾಡಿದ ನಮ್ಮ ಪರಮ ತಂದೆಯಾಗಿರುವ ಸರ್ವಶಕ್ತನಾದ ದೇವರೇ, ನಮ್ಮನ್ನು ಕರುಣಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಿ ಅವುಗಳಿಂದ ನಮ್ಮನ್ನು ಬಿಡಿಸಿ ಸಕಲ ಒಳ್ಳೆತನದಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸು. ಆಮೆನ್. ಈ ಪ್ರಾರ್ಥನೆ ಒಟ್ಟಾಗಿ ಹೇಳಿಕೊಂಡ ಸರ್ವತ್ರಾಣವುಳ್ಳ ದೇವರೇ, ನಿನಗೆ ಸಕಲ ಹೃದಯಗಳು ತೆರೆದುವೆ, ಸಮಸ್ತ ಆಶೆಗಳು ತಿಳಿದುವೆ. ನಿನಗೆ ಮರೆಯಾದ ಗುಪ್ತಗಳು ಒಂದು ಇಲ್ಲ. ನಾವು ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿಸಲು, ನಿನ್ನ ಪರಿಶುದ್ಧ ನಾಮವನ್ನು ವೇದವಾಗಿ ಸ್ತುತಿಸಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ನಮ್ಮ ಹೃದಯಗಳ ಆಲೋಚನೆಯನ್ನು ಶುದ್ಧ ಮಾಡು. ಆಮೆನ್. ಕರುಣಾಸುಂದರನಾದ ಕರ್ತನೆ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ಕೂಡಿಸುವುದಕ್ಕಾದರೂ ಯೋಗ್ಯತೆ ಇಲ್ಲದವರಾಗಿದ್ದೇವೆ. ಕೃಪಾಳವಾದ ಪ್ರಭುವೇ, ನಾವು ಆತನಲ್ಲಿ ಜೀವಿಸಿ ಬೆಳೆಯುವಂತೆ ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯಲು ಅನುಗ್ರಹ ಮಾಡು. ನಾವು ಆತನ ಅತಿ ಅಮೂಲ್ಯವಾದ ರಕ್ತ ತೊಳೆಯಲ್ಪಟ್ಟು ನಾವು ಆತನಲ್ಲಿಯೂ ಆತ ನಮ್ಮಲ್ಲಿಯೂ ಎಂದೆಂದು ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಏಕಕುಮಾರನಾದ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೆ ಕೊಟ್ಟಿದ್ದಿ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸಿದ ಸಾಮರ್ಥ್ಯವುಳ್ಳದ್ದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾದ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಅನುಸರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ಕರುಣೆಯ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ಏರ್ಪಡಿಸಿದ ನಿಯಮಗಳನ್ನು ಅನುಸರಿಸಿ ಆತನ ಶ್ರಮೆ ಮರಣ ಜ್ಞಾಪಾರ್ಥವಾಗಿ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಕ್ಕೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾಲುಗಾರರಾಗುವ ಹಾಗೆ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಆತನು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿರುವುದನ್ನೆಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಪಾಪಗಳ ಕ್ಷಮೆಗಾಗಿಯೂ ನಿಮಗೋಸ್ಕರವೂ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡ್ರಿ ಅಂದನು. ಆಮೇನ್. ಓ ಕರ್ತನೇ, ಪರಿಶುದ್ಧ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲಾ ಕಾಲಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ನಿನಗೆ ಸ್ತೋತ್ರಗಳನ್ನು ಅರ್ಪಿಸುವುದು ಸರಿಯಾಗಿಯೂ ನೀತಿಯಾಗಿಯೂ ನಮ್ಮ ಮೇಲೆ ಬಿದ್ದ ಭಾರವಾಗಿಯೂ ಇದೆ. ಈ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳ. ಆದ್ದರಿಂದ ನಾವು ದೇವದೂತರೊಂದಿಗೂ ಪರಲೋಕ ಸಂಘದವರೆಲ್ಲರೊಂದಿಗೂ ನಿನ್ನ ಪ್ರಭಾವದ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ, ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನಾದ ದೇವರೇ, ಈ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ ಎಂದು ಎಡಬಿಡದೆ ನಿನ್ನನ್ನು ಸ್ತುತಿಸುತ್ತೇವೆ. ಮಹೋನ್ನತನಾಗಿರುವ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಆಮೆನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ನೀವೆಲ್ಲರೂ ಭಕ್ತಿ ಪೂರ್ವಕವಾಗಿ ರೊಟ್ಟಿಯನ್ನು ತೆಗೆದುಕೊಳ್ಳಲು ಕೇಳಿಕೊಳ್ಳುತ್ತೇನೆ.
ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ನಿಮ್ಮದೇ ಆತ್ಮಗಳ ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನು ನಿಮಗೋಸ್ಕರ ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಹೃದಯದಲ್ಲಿ ಆತನ ವಿಶ್ವಾಸದಿಂದ ಆಹಾರ ಮಾಡಿಕೊಳ್ಳಿರಿ. ಈಗ ದಯಮಾಡಿ ನಿಮ್ಮ ಎದುರುಗಡೆ ಇರುವಂತಹ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳಲು ಕೇಳುತ್ತೇನೆ. ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮದೇ ಆತ್ಮಗಳ ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವು ನಿಮಗೋಸ್ಕರ ಸುರಿಸಲ್ಪಟ್ಟಿದ್ದು ಜ್ಞಾಪಕ ಮಾಡಿಕೊಂಡು ಇದನ್ನು ಕುಡಿದು ಕೃತಜ್ಞತೆಯುಳ್ಳವರಾಗಿರಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಗುಣಪಡಿಸುವ ಆತನಾಗಿದ್ದಾನೆ. ಆತನು ದೇವರ ಒಬ್ಬನೇ ಮಗನಾಗಿರುವಂಥ ದೇವಕುಮಾರನೂ ಆಗಿರುವುದರಿಂದ ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಭಕ್ತಿ ಪೂರ್ವಕವಾಗಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ರೊಟ್ಟಿ ದ್ರಾಕ್ಷಾರಸವನ್ನು ತೆಗೆದುಕೊಂಡಿರುವಾಗ ಆ ಗುಣಪಡಿಸುವಂಥ ಕ್ರಿಸ್ತನು ನಿಮ್ಮೆಲ್ಲರಿಗೆ ಆರೋಗ್ಯ, ಸಮೃದ್ಧಿ, ಶಾಂತಿ, ಸಮಾಧಾನ ದಯಪಾಲಿಸಲಿ. ಸಮಾಧಾನದಿಂದ ನಡೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಹನ್ನೆರಡನೇ ಪುಟಕ್ಕೆ ನಾವು ತಿರುಗಿಸೋಣ. ಈ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳೋಣ. ಮೇಣ ಲೋಕಗಳಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಸಮಾಧಾನವು, ಮನುಷ್ಯರ ಮೇಲೆ ದೇವರ ದಯವಿರಲಿ. ಕರ್ತನೇ, ಪರಲೋಕದ ರಾಜನೇ, ಸರ್ವಶಕ್ತನಾದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭಾವವನ್ನು ನೆನೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ತಂದೆಯಾದ ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರ ಯಜ್ಞ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರಕ್ಷಕನೇ, ನಮ್ಮನ್ನು ಕರುಣಿಸು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರಕ್ಷಕನೇ, ನಮ್ಮ ವಿಜ್ಞಾಪನೆಯನ್ನು ಆಲಿಸು. ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತಿರುವ ಆತನೇ, ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು. ಕ್ರಿಸ್ತ, ನೀನೊಬ್ಬನೇ ಪವಿತ್ರಾತ್ಮನಿಂದ ಕೂಡಿ ತಂದೆಯಾದ ದೇವರ ಪ್ರಭಾವದ ಶಿರೋಮಣಿಯಾಗಿದ್ದೀವಿ. ಆಮೇನ್. ದೇವರ ಆಶೀರ್ವಾದ ಪಡೆದುಕೊಳ್ಳ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ದೇವರ ಮತ್ತು ಆತನ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆಯು ಮಗನು ಪವಿತ್ರಾತ್ಮನ ಆಗಿರುವ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ಬಂದು ಯಾವಾಗಲೂ ನಿಮ್ಮ ಸಂಗಡ ಇರಲಿ. ಆಮೇನ್.